ಈ ಕಾಂಗ್ರೆಸ್ನಲ್ಲಿ ಒಂಥರ ವಿಚಿತ್ರವಾದಂಥ ವಾತಾವರಣ ಇದೆ ನೋಡಿ. ಸ್ಟೇಟ್ಮೆಂಟ್ಗಳ ಮುಖಾಂತರ ಚರ್ಚೆಯನ್ನು ಹುಟ್ಟುಹಾಕುವಂಥವರು ಅವರನ್ನೇ, ಚರ್ಚೆಗೆ ತೆರೆ ಎಳೆಯುವಂಥವರು ಕೂಡ ಅವರನ್ನೇ. ಡಿ ಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಮಾತಾಡಿದರು ಅನ್ನುವಂಥ ಒಂದು ಸಂಗತಿ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು, ಸುದ್ದಿ ಆಯಿತು. ಪವರ್ ಶೇರಿಂಗ್ ಬಗ್ಗೆ ಈಗ ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪವರ್ ಶೇರಿಂಗ್ ಗಿವರ್ ಶೇರಿಂಗ್ ಏನೂ ಇಲ್ಲ ಅಂತ ಮಾತುಕತೆಯೇ ನಡೆದಿಲ್ಲ ಅನ್ನೋದ್ರ ಮುಖಾಂತರ ಅವರೀಗ ಇದಕ್ಕೆ ತೆರೆ ಎಳೆದಿದ್ದಾರೆ. ಇದೆಲ್ಲ ಆದ ತಕ್ಷಣ ಮುಖ್ಯಮಂತ್ರಿಗಳು ನನ್ನ ಸ್ಥಾನ ಗಟ್ಟಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಬರೀ ಇಷ್ಟ ಆಗಿದ್ದರೆ ಓಕೆ, ಆದರೆ ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಆಡಿದಂಥ ಆ ಒಂದು ಮಾತಿದೆಯಲ್ಲ, ಅದು ಎಲ್ಲೋ ಒಂದು ಕಡೆಗೆ ಅನುಮಾನಕ್ಕೆ ಕಾರಣವಾಗಿದೆ. ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೀನಿ ಅನ್ನೋದ್ರ ಮುಖಾಂತರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಮತ್ತೆ ಈಗ ಚರ್ಚೆಯನ್ನು ಹುಟ್ಟುಹಾಕಿದೆ. ಯಾವುದೇ ಒಪ್ಪಂದ ಆಗಿಲ್ಲ, ಸಿದ್ದರಾಮಯ್ಯ ಸ್ಪಷ್ಟನೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ಅದೇ ಫೈನಲ್. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ಈ ಬಂಡೆ ಸಿದ್ದರಾಮಯ್ಯ ಜೊತೆ ಇರುತ್ತೆ. ಈ ಬಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಸಾಯೋವರೆಗೂ ಇರ್ತೀನಿ. ಡಿ ಕೆ ಶಿವಕುಮಾರ್ ಕಮ್ಮದಲ್ಲಿ ಇಟ್ಕೊಳ್ಳಿ ನೀವು. ಹೀಗೆ ಕಳೆದ 3-4 ದಿನಗಳಿಂದ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ, ಡಿಕೆ ಸೇರಿದಂತೆ ಸಚಿವರು ಗೊಂದಲಕ್ಕೆ ತೆರೆ ಎಳಿತಾ ಇದ್ದಾರೆ. ಟಿವಿ9 ಕೂಡ ಇದೇ ವಿಚಾರ ಹೇಳುತ್ತಾ ಬಂದಿದೆ. ಆದ್ರೆ ಕೆಲ ಮಾಧ್ಯಮಗಳು ಪವರ್ ಶೇರಿಂಗ್ ವಿಚಾರವಾಗಿ ಗೊಂದಲಗಳನ್ನ ಹುಟ್ಟಿ ಹಾಕ್ತಾ ಇವೆ. ಇವತ್ತು ಮತ್ತೊಮ್ಮೆ ಸ್ಪಷ್ಟನೆ ನೀಡಿರುವ ಡಿಕೆ ಶಿವಕುಮಾರ್, ಪವರ್ ಶೇರಿಂಗ್ ಬಗ್ಗೆ ಡಿಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುನಿಯಪ್ಪ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಡಿಕೆ, ನೋ ಕ್ವಶನ್ ಆಫ್ ಒಪ್ಪಂದ ಎಂದಿದ್ದಾರೆ. ನೋ ಕ್ವಶನ್ ಆಫ್ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ. ಸೂತ್ರದ ಬಗ್ಗೆ ಯಾರ ಮಧ್ಯೆ ಮಾತಾಡೋಂಥ ಸಂದರ್ಭ ಇಲ್ಲ, ಅವಶ್ಯಕತೆ ಇಲ್ಲ. ವಾಟ್ ಎವರ್ CM has said, it is closed ಅಂತ ಹೇಳಿದ್ದೀವಿ. ಇಟ್ ಇಸ್ ಫಿನಿಶ್ಡ್. ಇನ್ನು ಇದೇ ವೇಳೆ ಚಾಮರಾಜನಗರದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನನ್ನ ಸೀಟು ಗಟ್ಟಿಯಾಗಿದೆ ಎಂದಿದ್ದಾರೆ. ಈ ಮೂಲಕ ಪವರ್ ಶೇರಿಂಗ್ ಚರ್ಚೆಗೆ ತೆರೆ ಎಳೆದಿದ್ದಾರೆ. ಒಂದು 20 ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ. ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಇನ್ನೂ ಗಟ್ಟಿಯಾಯಿತು. 2ನೇ ಸಾರಿ ಮುಖ್ಯಮಂತ್ರಿ ಆದೆ ನಾನು ರಾಜಕೀಯ ಕೊನೆಗಾಲದಲ್ಲಿ ಇದ್ದೇನೆಂದ ಸಿಎಂ. ಚಾಮರಾಜನಗರದಲ್ಲಿ ನನ್ನ ಸೀಟು ಗಟ್ಟಿಯಾಗಿದೆ ಎಂದಿರುವ ಸಿದ್ದರಾಮಯ್ಯ, ನಾನು ರಾಜಕೀಯ ಕೊನೆಗಾಲದಲ್ಲಿ ಇದ್ದೇನೆ ಅಂತ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿ ಇದ್ದೀನಯ್ಯ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿ ಇದ್ದೀನಯ್ಯ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿ ಇದ್ದೀನಯ್ಯ. ಅದೇನೇ ಇರಲಿ, ಜನಗಳ ಅಭಿಮಾನ, ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ನಮ್ಮ ಪಕ್ಷದಲ್ಲಿ ಗೊಂದಲವಿಲ್ಲ, ಹೈಕಮಾಂಡ್ ನೋಡಿಕೊಳ್ಳುತ್ತೆ. ಅಧಿಕಾರ ಹಂಚಿಕೆ ಗೊಂದಲಕ್ಕೆ ಮತ್ತೊಮ್ಮೆ ತೆರೆ ಎಳೆದ ಸಚಿವರು. ಸಿಎಂ ಡಿಸಿಎಂ ಅಷ್ಟೇ ಅಲ್ಲ, ಸಚಿವರು ಕೂಡ ತಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲವನ್ನ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಎಂದಿದ್ದಾರೆ. ಅದು ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡು ಎಲ್ಲ ಅವರೆಲ್ಲ ಇದ್ದಾರೆ. ನಮ್ಮಲ್ಲಿ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅಂತಿಮವಾಗಿ, ನಾನು ಮೊನ್ನೆನೂ ಅವತ್ತು ಹೇಳಿದಾಗ ನಾನು ಹೇಳಿಕೆ ಕೊಡುವಾಗಲೂ ಹೇಳಿದ್ದೇನೆ, ಹೈಕಮಾಂಡ್ ಅಂತಿಮ ಅಂತ. ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಏನು ಹೇಳ್ತದೆ ಹಂಗೆ ಕೇಳ್ತಾರೆ. ಯಾವುದು ಗೊಂದಲ ಇಲ್ಲ, ಯಾವುದೋ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಲ್ಲ. ಅದನ್ನು ಶಿವಕುಮಾರ್ ಅವರು ಹೇಳ್ಯಾರ, ವಾಟ್ ಸಿ ಎಮ್ ಸೇಸ್ ಈಸ್ ಫೈನಲ್ ಅಂತ ಹೇಳ್ಯಾರ. ಮತ್ತು ವಾಟ್ ಮೋರ್ ಯು ವಾಂಟ್? ಯು ಶುಡ್ ಕ್ಲೋಸ್ ದಿ ಸಬ್ಜೆಕ್ಟ್. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನೀವು ಇಷ್ಟೆಲ್ಲ ದೊಡ್ಡ ಶಕ್ತಿ, ಇಷ್ಟೆಲ್ಲ ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಯಕರಾಗಿದ್ದೀರಾ. ಈ ರಾಷ್ಟ್ರದಲ್ಲೂ ಸಹ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಇಡೀ ರಾಷ್ಟ್ರದಲ್ಲಿ ಪ್ರತಿ ರಾಜ್ಯದಲ್ಲಿ ಗುರುತಿಸುವಂಥ ಮಟ್ಟಕ್ಕೆ ಬೆಳೆದಿರೋದು ನೀವು ಒಬ್ಬರೇನೆ. ಎಲ್ಲರೂ ಮುಖ್ಯಮಂತ್ರಿ ಆದ ಮೇಲೆ ಅವರಿಗೆ ಪರಿಚಯ ಆಗ್ತಿದ್ರೇನೋ. ಹೀಗೆ ಒಬ್ಬರಾದ ಮೇಲೆ ಒಬ್ಬರಂತೆ ಕಾಂಗ್ರೆಸ್ ಸಚಿವರು ಅಧಿಕಾರ ಹಂಚಿಕೆ ಬಗೆಗಿನ ಗೊಂದಲಗಳಿಗೆ ತೆರೆ ಎಳಿತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ದೆ ಫೈನಲ್, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಾರಿ ಹೇಳ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.